ಸರ್ಕಾರದಿಂದ ದರ ಏರಿಕೆಯ ಬರೆ ಬಿದ್ದಿದೆ. ಸರ್ಕಾರದ ವಿರುದ್ಧ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಬೆಳಗ್ಗೆ ಹಾಲ್ ತಗೊಳ್ಳೋದಕ್ಕೆ ಹೋದವರಿಂದ ಹಿಡಿದು ಟೋಲ್ ದಾಟಿದವರವರೆಗೂ ಕೂಡ ಸರ್ಕಾರಕ್ಕೆ ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ ಜನ. ಬಿಜೆಪಿ ಇದನ್ನೇ ಅಸ್ತ್ರ ಮಾಡಿಕೊಂಡು ಪ್ರತಿಭಟನೆಗೆ ಇಳಿದ್ರೆ ಬೆಲೆ ಏರಿಕೆಯನ್ನ ಸಚಿವರು ಸಮರ್ಥಿಸಿಕೊಳ್ತಾ ಇದ್ದಾರೆ. ದರ ಏರಿಕೆ ಬರೆ, ಸರ್ಕಾರದ ವಿರುದ್ಧ ಜನಾಕ್ರೋಶ. ದುಬಾರಿ ದುನಿಯಾ, ಇಂದಿನಿಂದ ಲೈಫ್ ದುಬಾರಿಯಾಗಲಿದೆ. ಬದುಕಬೇಕಂದ್ರೆ ನಮ್ಮ ಜೇಬು ಗಟ್ಟಿಯಾಗಿರ್ಬೇಕು. ಇಲ್ಲವಾದ್ರೆ ಈ ದುಬಾರಿ ದುನಿಯಾದಲ್ಲಿ ಜೀವನ ಕಷ್ಟ. ಯಾಕಂದ್ರೆ ಇವತ್ ಬೆಳಗ್ಗೆ ಹಾಲು ತರಲು ನಂದಿನಿ ಬೂತ್ಗೆ ಹೋದ ಜನರಿಗೆ 4 ರೂಪಾಯಿ ಬರೆ ಬಿದ್ದಿದೆ. ಗ್ಯಾರಂಟಿ ಕೊಟ್ಟು ಶಾಕ್ ಮೇಲೆ ಶಾಕ್ ಕೊಟ್ಟ ಸರ್ಕಾರದ ವಿರುದ್ಧ ಜನ ದಂಗೆ ಎದ್ದಿದ್ದಾರೆ. ಎಲ್ಲ ಜಾಸ್ತಿ ಆಗ್ತಾ ಸರ್. ನಮ್ಗಂತೂ ನಮ್ಮ ಬಡವರಿಗೆ ಯಾರು ಸಹಾಯ ಮಾಡೋರು ಯಾರೂ ಇಲ್ಲ. ಮಕ್ಕಳಿಗೆ ಕುಡಿಬೇಕಂದ್ರೆ ಹಾಲೇ ಬೇಕ್ರಿ. ಏನು ಮಾಡೋದು ಸರ್? ನಮ್ಮಂತ ಬಡವರು ಏನು ಮಾಡ್ಬೇಕು? ಸರ್ಕಾರದಿಂದ ಎಲ್ಲ ಉಚಿತವಾಗಿ ಹೆಣ್ಮಕ್ಳಿಗೆ ಕೊಟ್ಟರದ, ಅದನ್ನ ನಮಗೆ ದುರುಪಯೋಗ ಮಾಡ್ಕೊಂಡು ನಮಗೆ ಕೊಡತ್ತಾರ. ಅದನ್ನು ಜನರು ದುಡ್ಡಲ್ಲಿ ಜನರು ತಾವು ಕಿತ್ಕೋತಾ ಇಲ್ಲ, ಅವರು ಜನರು ತಾವು ಎಕ್ಸ್ಟ್ರಾ ಬಡ್ಡಿ ವಸೂಲಿ ಮಾಡ್ತಾ ಇದ್ದಾರೆ. ಜನತೆಗೆ ಒಳ್ಳೇದು ಮಾಡಬೇಕು ಅನ್ನೋ ಉದ್ದೇಶ ನಿಮಗಿದ್ರೆ ಅದನ್ನು ಸರಿದೂಗಿಸ್ಕೊಂಡು ಹೋಗ್ಬೇಕೇ ಹೊರತು ಅದು ಬಿಟ್ಟು ದರ ಹೆಚ್ಚಿಗೆ ಮಾಡಿ ಏನೋ ಸಾಧನೆ ಮಾಡುವಂಥದ್ದೇನು ನಾವು ಕಾಣಲಿಲ್ಲ ಅಂತ ಅನ್ನೋದು ಸ್ಪಷ್ಟಪಡಿಸ್ಬೋದು. ಇನ್ನು ಹೆದ್ದಾರಿಯಲ್ಲಿ ಟೋಲ್ ಕ್ರಾಸ್ ಮಾಡಿದವರಿಗೂ ಕೂಡ 5% ದರ ಏರಿಕೆಯಾಗಿದೆ. ಟೋಲ್ ಬಳಿಯೂ ವಾಹನ ಸವಾರರು ಸರ್ಕಾರದ ವಿರುದ್ಧ ಕೆಂಡಾಕಾರಿದ್ರು. ಪೆಟ್ರೋಲು ಟೋಲು ಎಲ್ಲ ಜಾಸ್ತಿ ಆಗಿದೆಲ್ಲ, ಎಲ್ಲ ಖರ್ಚು ಜಾಸ್ತಿ ಆಗುತ್ತಲ್ಲ. ಇವಾಗ ಸರ್ಕಾರ ಬಂದಮೇಲೆ ಎಲ್ಲ ರೇಟ್ ಜಾಸ್ತಿ ಆಗೋಯ್ತು. ಏನೀಗ ಆಲ್ ರೇಟು ಜಾಸ್ತಿ, ಎಲ್ಲದೂ ರೇಟ್ ಜಾಸ್ತಿ. ಇನ್ನೇನು ಕಮ್ಮಿ ಮಾಡಿದೆ? ಎಲ್ಲ ಬಸ್ ಚಾರ್ಜ್ ಫ್ರೀ ಅಂತ ಹೇಳ್ಬಿಟ್ಟು ಎಲ್ಲ ಇಲ್ಲಿ ಜಾಸ್ತಿ ಮಾಡಿಬಿಟ್ರು. ಜಾಸ್ತಿ ಆಗಿದೆ, ಒಂದು ಸ್ವಲ್ಪ ಕಡಿಮೆ ಮಾಡಬೇಕು. ಆದಷ್ಟು ಪ್ರತಿಯೊಂದು ಹಿಂಗೆ ಮಾಡ್ಕೊಂಡು ಹೋಗ್ತಾ ಅಂದರೆ ಜನಗಳಿಗೆ ಬರ್ಡನ್ ಆಗ್ತದೆ. ದರ ಬೀಜಾಸುರ ಸರ್ಕಾರ ಎಂದು ತಿವಿದ ಎಚ್ಡಿಕೆ. ಬೆಲೆ ಏರಿಕೆಗೆ ಕೇಂದ್ರ ಸರ್ಕಾರನೇ ಕಾರಣ ಎಂದ ಪ್ರಿಯಾಂಕ್ ಖರ್ಗೆ. ಇನ್ನು ದರ ಏರಿಕೆಗೆ ಆಕ್ರೋಶ ಹೊರಹಾಕಿರೋ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ದಿನಕ್ಕೊಂದು ಸುಳ್ಳು, ತಿಂಗಳಿಗೊಂದು ದರ ಏರಿಕೆ ಅಂತ ಟ್ವೀಟ್ ಮಾಡಿದ್ದಾರೆ. ಗ್ಯಾರಂಟಿ ನೆಪದಲ್ಲಿ ಜನರನ್ನ ಲೂಟಿ ಮಾಡೋದೇ ಸರ್ಕಾರದ ದುರುದ್ದೇಶ ಅಂತ ತಿವಿದಿದ್ದಾರೆ. ದರ ಬೀಜಾಸುರ ಸರ್ಕಾರ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇದಕ್ಕೆ ಪಂಚ್ ಕೊಟ್ಟಿರೋ ಪ್ರಿಯಾಂಕ್ ಖರ್ಗೆ ಬೆಲೆ ಏರಿಕೆಗೆ ಕೇಂದ್ರ ಸರ್ಕಾರನೇ ಕಾರಣ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಈಗ ಪೆಟ್ರೋಲು, ಡೀಸೆಲ್ ದರ, ಕ್ರೂಡ್ ಆಯಿಲ್ ದರ ಯಾರು ನಿಗದಿ ಮಾಡ್ತಾರೆ? ರಾಜ್ಯ ಸರ್ಕಾರ ಮಾಡುತ್ತಾ? ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂದರೆ ಏನು ಗೊತ್ತಾ ಇವರಿಗೆ? ಸ್ವಲ್ಪ ಅದೆಲ್ಲ ತಿಳ್ಕೊಂಡು ಮಾತಾಡಲಿ. ಇವತ್ತು ಮೋದಿ ಅವರ ಮಾಸ್ಟರ್ ಸ್ಟ್ರೋಕ್ಗಳಿಂದ ಇವತ್ತು ನಮ್ಮ ಆರ್ಥಿಕ ಪರಿಸ್ಥಿತಿ ದೇಶದ್ದು ಇವತ್ತು ಕುಸಿದೋಗಿದೆ. ಸೊ ಇದೇನೇ ಇದ್ರೂ ಕೂಡ ಜನಾಕ್ರೋಶ ರ್ಯಾಲಿ ಮಾಡಬೇಕಾಗಿರೋದು ಇವರೆಲ್ಲರೂ ಕೇಂದ್ರ ಸರ್ಕಾರದ ವಿರುದ್ಧ ವಿನಃ ನಮ್ಮ ಸರ್ಕಾರದ ವಿರುದ್ಧ ಅಲ್ಲ. ಇನ್ನು ಏರಿಕೆಯಾದ ಹಾಲಿನ ದರ 4 ರೂಪಾಯಿಯನ್ನ ರೈತರಿಗೆ ಕೊಡ್ತೀವಿ ಅಂತ ಸಚಿವ ವೆಂಕಟೇಶ್ ಹಾಲಿನ ದರ ಸಮರ್ಥಿಸಿಕೊಂಡಿದ್ದಾರೆ. 1 ಲೀಟರ್ ಹಾಲಿಗೆ 4 ರೂಪಾಯಿ ಜಾಸ್ತಿ ಮಾಡಬೇಕು, 4 ರೂಪಾಯಿ ರೈತರಿಗೆ ರವಾನೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. 4 ರೂಪಾಯಿ ರೈತರಿಗೆ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಅದರಿಂದ ಇದು ಏಪ್ರಿಲ್ 1ನೇ ತಾರೀಕಿಂದ ಎಫೆಕ್ಟಿವ್ ಬರುತ್ತೆ. ಬೆಲೆ ಏರಿಕೆ ವಿರುದ್ಧ ನಾಳೆಯಿಂದ ಬಿಜೆಪಿ ಅಹೋರಾತ್ರಿ ಧರಣಿ. ಬೆಲೆ ಏರಿಕೆಯ ವಿರುದ್ಧ ರಾಜ್ಯ ಸರ್ಕಾರದ ಈ ಕ್ರಮದ ವಿರುದ್ಧ 2ನೇ ತಾರೀಕು, ಏಪ್ರಿಲ್ 2ನೇ ತಾರೀಕು ನಾವು ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದೇವೆ. ನಮ್ಮೆಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಮಾಜಿ ಶಾಸಕರು, ಎಲ್ಲ ನಮ್ಮ ರಾಜ್ಯದ ಪದಾಧಿಕಾರಿಗಳು, ಜಿಲ್ಲೆ ಅಧ್ಯಕ್ಷರು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಸರ್ಕಾರ ಬೆಲೆ ಏರಿಕೆ ಸಮರ್ಥಿಸಿಕೊಂಡ್ರೂ ಬಿಜೆಪಿ ಮಾತ್ರ ಅಸ್ತ್ರ ಮಾಡಿಕೊಂಡಿದೆ. ನಾಳೆಯಿಂದ ಅಹೋರಾತ್ರಿ ಧರಣಿ ನಡೆಸಲು ನಿರ್ಧರಿಸಿದೆ. ನಾಳೆ ಬೆಳಿಗ್ಗೆ 11 ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಆರಂಭವಾಗಲಿದ್ದು 2 ದಿನ ನಿರಂತರ ಧರಣಿಗೆ ನಿರ್ಧರಿಸಲಾಗಿದೆ. ಬ್ಯೂರೋ ರಿಪೋರ್ಟ್, TV9.